ನಮಸ್ಕಾರ ಗುರು, ನಾನು ನಿಮ್ಮ MR ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಸೊ RCB ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೇ ಬಿಟ್ರು ಗುರು. ನಾವು ಮಾರ್ಚ್ 17ನೇ ತಾರೀಕು ಜೆರ್ಸಿಯ ಅನ್ಬಾಕ್ಸಿಂಗ್ ಇವೆಂಟ್ ಇಟ್ಕೊಂಡ್ಬಿಟ್ಟಿದೀವಿ ಅಂತ. ಬಟ್ ಆದ್ರೆ ಜೆರ್ಸಿ ಹಾಕೊಳ್ಳೋರು ಯಾರು ಗುರು? ನೀವು ಮನ್ಸಲ್ಲಿ ಅನ್ಕೋತಾ ಇರ್ತೀರಾ, ಇವ್ನ್ ಯಾರು ಗುರು, ಜೆರ್ಸಿ ಯಾರು ಹಾಕತ್ತಾರೆ, RCB ಟೀಮ್ ಪ್ಲೇಯರ್ಸ್ ತಾನೇ ಹಾಕೊಳ್ಳೋದು ಅಂತ. ಎಕ್ಸಾಕ್ಟ್ಲಿ ಗುರು, RCB ಟೀಮ್ ಪ್ಲೇಯರ್ಸ್ಗಳು ನಮ್ಮ ಅನ್ಬಾಕ್ಸಿಂಗ್ ಇವೆಂಟ್ಗೆ ಯಾರ್ಯಾರು ಬಂದಿದ್ದಾರೆ ಇದುವರೆಗೂ, ಇನ್ನು ಯಾರ್ಯಾರು ಬರಬೇಕು ಅಂತ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ತಡ ಮಾಡೋದ್ ಬೇಡ, ವಿಡಿಯೋ ನೋಡ್ಕೊಂಬೋಣ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ ಅಂತ ಹೇಳ್ತಾ, ಇದೇ ರೀತಿ IPL ಅಪ್ಡೇಟ್ಸ್ಗಾಗಿ ಸೊ ಬನ್ನಿ ವಿಡಿಯೋ ನೋಡ್ಕೊಂಬೋಣ. ಗೈಸ್, ಟೋಟಲಿ 17 ಜನ RCB ಪ್ಲೇಯರ್ಸ್ ವಿತ್ ಕೋಚ್ ಆಲ್ರೆಡಿ RCB ಅನ್ಬಾಕ್ಸಿಂಗ್ ಇವೆಂಟ್ ನ ಮಾಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಾರೆ. ಸೊ ಅವ್ರು ಯಾರ್ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಹೆಡ್ ಕೋಚ್ ಆದಂತಹ ನಮ್ಮ RCB ಟೀಮ್ ನ ಹೆಡ್ ಕೋಚ್ ಆದಂತಹ ಆಂಡಿ ಅವರು ಆಲ್ರೆಡಿ ಬಂದಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಯಾರಪ್ಪ ಅಂತಂದ್ರೆ, ನಮ್ಮ ಕ್ಯಾಪ್ಟನ್ RCB ಟೀಮ್ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಆಲ್ರೆಡಿ ಬಂದಿದ್ದಾರೆ. ಸೊ ಮೂರನೇದಾಗಿ ನಾವು ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಆಲ್ರೆಡಿ ಬಂದಿದ್ದಾರೆ. ನಾಲ್ಕನೇದಾಗಿ ಎಸ್ ದಯಾಳ್ ಅವರು ಕೂಡ ಬಂದಿದ್ದಾರೆ ಆಲ್ರೆಡಿ ಅನ್ಬಾಕ್ಸಿಂಗ್ ಇವೆಂಟ್ಗೆ. ಸೊ ನೆಕ್ಸ್ಟ್ ನೋಡೋಂಥದ್ದಾದ್ರೆ ನೆಕ್ಸ್ಟ್ ಕೃಣಾಲ್ ಪಾಂಡೆನೂ ಕೂಡ ಆಲ್ರೆಡಿ ಬಂದಾಗಿದೆ ಗುರು. ಆರನೇದಾಗಿ ರಶಿಕ್ ಸಲಾಂ ಅವರು ಕೂಡ ಬಂದಾಗಿದೆ. ಏಳನೇದಾಗಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಗುರು, ದಿನೇಶ್ ಕಾರ್ತಿಕ್ ಅವರು ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಾರೆ. ಸೊ ಅವರು ಪ್ಲೇಯರ್ ಆಗಿ ಬಂದಿಲ್ಲ, ಬ್ಯಾಟಿಂಗ್ ಕೋಚ್ ಮತ್ತೆ ಮೆಂಟರ್ ಆಗಿ ಬಂದಿದ್ದಾರೆ. ಸೊ ತಪ್ಪು ತಿಳ್ಕೊಂಡ್ಬಿಟ್ಟಿರಿ, ಅವ್ರೇನೋ ಪ್ಲೇಯರ್ ಆಗಿ ಆಡ್ತಾ ಇದಾರ ಗುರು ಅಂತ ಕೇಳ್ಬಿಡಿ. ಸೊ ನೆಕ್ಸ್ಟ್ ಎಂಟನೇದಾಗಿ ಸುಯೇಶ್ ಶರ್ಮಾ ಅವರು ಆಲ್ರೆಡಿ ಬಂದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಸೊ ಒಂಬತ್ತನೇದಾಗಿ ಇದು ನಮ್ಮ ಮನೆಯ ಮಗ, ಎಲ್ರಿಗೂ ಗೊತ್ತೇ ಇದೆ, ಒಂದು ಸೀಸನ್ ನಮ್ಮ RCBಗೆ ಆಡ್ದಂಥವ್ರು. ಸೊ ಅವ್ರು ಯಾರಪ್ಪ ಅಂತಂದ್ರೆ ದೇವದತ್ ಪಡಿಕಲ್ ಅವರು ಕೂಡ ಆಲ್ರೆಡಿ ಬಂದು ಇಳಿದಿದ್ದಾರೆ. ಸೊ ನೆಕ್ಸ್ಟ್ 11ನೇದಾಗಿ ಜಿತೇಶ್ ಶರ್ಮಾ ಅವರು ಕೂಡ ಅನ್ಬಾಕ್ಸಿಂಗ್ ಇವೆಂಟ್ಗೆ ಆಲ್ರೆಡಿ ಬಂದಿದ್ದಾರೆ. ಸೊ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ 12ನೇದಾಗಿ ನಮ್ಮ ಕರ್ನಾಟಕದ ಮನೆ ಮಗ ಮೈಸೂರು ಟೀಮ್ಗೆ ಆಡಿದಂತಹ ಮೈಸೂರು ವಾರಿಯರ್ಸ್ಗೆ ಆಡಿದ್ದಾರೆ ಅವರು ಆಲ್ರೆಡಿ. ಸೊ ಅವ್ರು ಯಾರಪ್ಪ ಅಂತಂದರೆ ಮನೋಜ್ ಬಾಂಡಗಿ ಅವರು ಕೂಡ ಬಂದು ಇಳಿದಿದ್ದಾರೆ. ಸೊ ನೆಕ್ಸ್ಟ್ 13ನೇದಾಗಿ ನಮ್ಮ ಒಂದು ಆನೆ ಬಲ ಅಂತಲೇ ಹೇಳ್ಬೋದು, ಅವರು ಟೀಮ್ ಡೇವಿಡ್ ಅವರು ಕೂಡ ಬಂದಿದ್ದಾರೆ ಆಲ್ರೆಡಿ. ಸೊ 14ನೇದಾಗಿ ರೊಮಾರಿಯೋ ಶಫರ್ಡ್ ಅವರು ಕೂಡ ಬಂದಿದ್ದಾರೆ. ಇನ್ನು 15ನೇದಾಗಿ ನುವನ್ ತುಷಾರ ಅವರು ಕೂಡ ಬಂದಿದ್ದಾರೆ. 16ನೇದಾಗಿ ಮ್ಯಾಜಿಕಲ್ ಮ್ಯಾನ್, ಹೆಸರು ತುಂಬಾ ಇದೆ, ಮ್ಯಾಜಿಕ್ ಮಾಡ್ತಾರೆ ಈ ಸಲ ನಮ್ಮ RCB ಟೀಮಲ್ಲಿ ಇದ್ದೀವರು. ಮ್ಯಾಜಿಕಲ್ ಮ್ಯಾನ್ ಸ್ವಪ್ನಿಲ್ ಅವರು ಕೂಡ ಬಂದಿದ್ದಾರೆ. ಸೊ ನೆಕ್ಸ್ಟ್ 17ನೇದಾಗಿ ಅಭಿನಂದನ್ ಸಿಂಗ್. ಇಷ್ಟು ಜನ 17 ಜನರು ಆಲ್ರೆಡಿ ಬಂದು RCB ಅನ್ಬಾಕ್ಸಿಂಗ್ ಇವೆಂಟ್ಗೆ ಆಲ್ರೆಡಿ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಕಿಂಗ್ ಕೊಹ್ಲಿ, ಇನ್ನು ಕೆಲವರು ಸುಮಾರು ಜನ ಬರ್ಬೇಕು ಗುರು. ಸೊ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ನಮ್ಮ ಕಿಂಗ್ ಕೊಹ್ಲಿಗೆ. ಸೊ ಅವ್ರೇನಾರ ಬಂತು ಅಂತಂದರೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ, ಅವರು ಪ್ರಾಕ್ಟೀಸ್ ಮಾಡೋ ಸಮಯದಾಗಿರ್ಬೋದು, ಎಲ್ಲ ಫ್ಯಾನ್ಸ್ಗಳು ಹೋಗೋದು. ಸೊ ಅದರಿಂದ ಅವರು ಲೇಟಾಗಿ ಬರ್ತಾರೆ ಮೇ ಬಿ. ಸೊ ಅದು ಬಿಟ್ಟರೆ ನೆಕ್ಸ್ಟಿಗೆ ಆಲ್ಮೋಸ್ಟ್ ಎಲ್ಲ 90% ಬಂದಿದ್ದಾರೆ, ಇನ್ನು 10% ಅಷ್ಟೇ ಬಾಕಿ ಇರೋದು. ಸೊ ಅವರು ಬರ್ತಾರೆ ಇನ್ನು ಕೆಲವು ದಿನಗಳಲ್ಲಿ. ಎಲ್ಲ ಅನ್ಬಾಕ್ಸಿಂಗ್ ಇವೆಂಟ್ ಒಳಗಡೆ ಎಲ್ಲ ಬಂದುಬಿಡ್ತಾರೆ, ಅನ್ಬಾಕ್ಸಿಂಗ್ ಇವೆಂಟ್ಗೆ ಎಲ್ಲ ಪ್ರಿಪೇರ್ ಆಗಬೇಕಲ್ಲ. ಸೊ ಅದರಿಂದ ಕಿಂಗ್ ಕೊಹ್ಲಿನೂ ಕೂಡ ಸದ್ಯದಲ್ಲೇ ಬರ್ತಾರೆ ಗುರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನೋಡಿದ್ರಲ್ಲ, ಇಷ್ಟು ಜನರು ಬಂದು ಇದ್ದಾರೆ ಆಲ್ರೆಡಿ, ಇನ್ನು ಕೆಲವರು ಅಷ್ಟೇ ಬರಬೇಕು. ಇದೇ ರೀತಿ IPL ಇನ್ಫಾರ್ಮೇಷನ್ಗಳನ್ನ ನಿಮಗೆ ತರ್ತಾ ಇರ್ತೀನಿ ಇನ್ನು ಮುಂದೆ. ಸೊ ಅದಕ್ಕಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೊಸ ಥರ ಅಂತಾದಂತಹ ಒಂದು ವಿಡಿಯೋನ ಮಾಡಿಕೊಂಡು ಕಂಟೆಂಟ್ನ ತರ್ತೀನಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಅಲ್ಲಿವರೆಗೂ.